ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದಾರೆ ಟೊಮೆಟೊ ಪ್ಲಾಂಟೇಶನ್ನು. ಹೌದು, ನಮಗೇನು 100 ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. 100 ದಿವಸ ಕಂಪ್ಲೀಟ್ ಆಗಿದೆ. ಯಾವುದೆಲ್ಲ ಸ್ಪ್ರೇ ಮಾಡಿದ್ದೀನಿ, ಗಿಡ ಯಾವ ಥರ ಇದೆ, ಕಟ್ಟಿಂಗ್ ಇನ್ನೂ ಮಾಡ್ತಾನೇ ಇದ್ದೀವಿ. ಸಿಗ್ತಾ ಇದೆ ತಕ್ಕ ಮಟ್ಟಿಗೆ. ಸೊ ಏನೇನೆಲ್ಲ ಸ್ಪ್ರೇ ಮಾಡಿದೆ, ಎಷ್ಟೆಷ್ಟು ಬಾಕ್ಸೆಲ್ಲ ಸಿಗ್ತಾಯಿದೆ ಅಂತ ನಾನು ದಯವಿಟ್ಟು ಬಾಕ್ಸ್ ಕೇಳ್ತಾ ಇದ್ರಿ ಸ್ವಲ್ಪ ಜನ. ಬಾಕ್ಸ್ ಎಷ್ಟು ಸಿಕ್ಕಿದೆ ಏನೋ ಅಂತ ನಾನು ಡೈರೆಕ್ಟ್ ಲಾಸ್ಟಲ್ಲಿ ಫುಲ್ಲೆಲ್ಲ ಅಪ್ಡೇಟ್ ಮಾಡ್ತೀನಿ. ಫುಲ್ಲು ಟೋಟಲ್ ಬಾಕ್ಸಸ್ ಎಷ್ಟು, ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಸಿಕ್ಕಿದೆ ಅಂತೆಲ್ಲ ಫುಲ್ಲು ನಾನು ಬಾಹುಗೆ ಮಾಡಿದ್ದೆ ತಾನೆ ಎಲ್ಲ ಬರ್ಕೊಂಡಿದ್ದೀನಿ. ಬಾಹುಗೆ ಮಾಡ್ದಂಗೆ ನಾನು ಇದಕ್ಕೂ ಸಹ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿ ಇನ್ಕಮ್ ಸಹ ಹೇಳ್ತೀನಿ. ತೊಂದರೆ ಏನು ಟೆನ್ಷನ್ ತೊಗೋಬೇಡಿ ಎಷ್ಟೆಷ್ಟು ಆಯಿತು ಅಂತ. ಸೊ ಅದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಏನು ಹೇಳೋಕ್ಕೋಗಲ್ಲ. ಬಾಕ್ಸ್ ನಾನು ಏನು ಯಥಾಸ್ಥಿತಿ ಲಾಸ್ಟಲ್ಲೇ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಸೊ ಅದು ಬಿಟ್ಟು ಗಿಡ ನೋಡೋದಾದರೆ ಯಾವ ಥರ ಇದೆ ಏನು ಅಂತ ಹಿಂದ್ಗಡೆ ನೋಡ್ತಾ ಇರ್ಬೋದು, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಎಲ್ಲ ಗಿಡದ ಕತೆ ಏನೇನು ಮುಗ್ದಿದೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತೆಲ್ಲ ನೋಡೋಣ ಒಂದು ಸತಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡ್ತಾ ಇದ್ದೀರಾ ಏನೆಲ್ಲ ಮುಗ್ದಿದೆ. ಇರೋವಂಥ ಕಾಯಿ ಕಿತ್ಕೊಳ್ಳೋದು, ಗಿಡ ಕೊಯ್ದು ಆ ಕಡೆ ಹಾಕೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಚಿಗುರು ಏನು ಅಂತ ಚಿಗುರು ಬರ್ತಾಯಿಲ್ಲ ಸ್ನೇಹಿತರೆ, ಎಲ್ಲೋ ಒಂದೊಂದು ಕಡೆ ಇದೆ, ಅದನ್ನು ಏನೂ ಚೆನ್ನಾಗಿಲ್ಲ. ಔಷಧಿ ಹೊಡೆದಿದ್ದೀನಿ ನಾನು. ಔಷಧಿ ಹೊಡೆದು ಒಂದು 5-6 ದಿವಸ ಆಯಿತು ಸ್ನೇಹಿತರೆ. ಹೌದು, 5-6 ದಿವಸ ಆಯಿತು. ಮಳೆ ಏನಿಲ್ಲ, ಅದಕ್ಕೆ ಮತ್ತೇನು ಹೊಡಿಲಿಲ್ಲ. ಗಿಡದಲ್ಲೂ ಏನು ಅಂತ ಇದೇನಿಲ್ಲ, ಸುಮ್ಮನೆ ಅದಕ್ಕೆ ಸೈಲೆಂಟ್ ಆಗಿದ್ದೀನಿ. ನೋಡೋಣ, ರೇಟ್ ಸ್ವಲ್ಪ ಡೌನ್ ಆಗಿದೆ. ಸೊ ಏನೇನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ, ಏನು ಹೊಡೆಯೋದ ಬೇಡವಾ ಅಂತ. ಇನ್ನೇನಿಲ್ಲ, ಔಷಧಿ ಹೊಡೆದ್ಬಿಟ್ಟು ಚಿಗುರಿಸ್ಬೋದು. ಬಟ್ ಚಿಗುರಿಸಿದಷ್ಟು ನಮಗೆ ಮತ್ತೆ ರೇಟ್ ವರ್ಕೌಟ್ ಆಗಲಿಲ್ಲ ಅಂದರೆ ಮತ್ತೆಲ್ಲ ಅದನ್ನ ಚಿಗುರು ಫುಲ್ಲೆಲ್ಲ ಚಿಗುರು ಬಂದಮೇಲೆ ಮತ್ತೆಲ್ಲ ಮೇಂಟೈನ್ ಮಾಡೋದು ಅದೆಲ್ಲ ತೊಂದರೆ, ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಸೊ ಹಂಗೆ ಬಿಟ್ಟಿದ್ದೀವಿ. ನೋಡೋಣ ಏನೇನಾಗುತ್ತೋ ಅದೆಲ್ಲ. ಸೊ ಅದು ಬಿಟ್ಟು ಗಿಡ ನೋಡೋದಾದರೆ ನೋಡಿ ಸ್ನೇಹಿತರೆ, ಈ ರೇಂಜಲ್ಲಿದೆ. ಒಂದು 2-3 ಸತಿ ಕಾಯಿ ಸಿಗುತ್ತೆ. ಸಿಕ್ಕಾದ್ಮೇಲೆ ಕಿತ್ಕೊಂಡು ಗಿಡನ ಡೆಮಾಲಿಷ್ ಮಾಡೋದು. ನೋಡಿ ಒಂದೊಂದು ಕಡೆ ಚಿಗುರು ಆಗಿ ಬಂದಿದೆ. ಮತ್ತು ಮೇಯ್ನು ರಿಂಗ್ಔಟ್ಸ್ ಬರ್ತಾಯಿದೆ. ಮಳೆ ಬಿದ್ದರೆ ಸಾಕು, ರಿಂಗ್ಔಟ್ಸು ಕಾಯಿ ಮೇಲೆ ಕಾಯಿ ಸೀಳ್ಕೊಳ್ಳೋ ಅಂಥದ್ದು ಏನಾಗುತ್ತೋ ಅದು ಆ ಥರ ಆಗ್ತಾಯಿದೆ ಸ್ನೇಹಿತರೆ. ಸೊ ಅದು ಏನೂ ಮಾಡೋಕ್ಕಾಗಲ್ಲ, ಕಾಮನ್ ಅದು ಮಳೆ ಬಿದ್ದರೆ. ಸೊ ಅದರಿಂದನೇ ನಮಗೊಂಚೂರು ಮಾರ್ಕೆಟಲ್ಲಿ ರೇಟ್ ಕಡಿಮೆ ಸಹ ಹೋಗುತ್ತೆ ಸ್ನೇಹಿತರೆ. ಆ ಥರವೆಲ್ಲ ಕಾಣಿಸ್ಬಾರ್ದು ಅಂದರೆ ನಾವಿನ್ನೇನು ಮಾಡೋಣ ಹೇಳಿ. ಮಳೆ ನಿಲ್ಸೋಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಅದಕ್ಕೆ ಯಾವ ಅಂಥ ಔಷಧಿಗಳು ಇಲ್ಲ ರಿಂಗ್ಔಟ್ಸ್ಗೆ. ಸೊ ದಯವಿಟ್ಟು ಯಾವ್ದಾರ ಔಷಧಿ ಇದ್ದರೆ ಹೇಳಿ ರಿಂಗ್ಔಟ್ಸ್ಗೆ. ನನಗೆ ಗೊತ್ತಿರೋಂಗೆ ಸೀಳೋದಕ್ಕೆ ಯಾವುದು ಔಷಧಿ ಇರುತ್ತೆ ಹೇಳಿ. ಮಳೆ ಬಿದ್ದರೆ ಅದು ಕಾಮನಾಗಿ ಆಗೇ ಆಗುತ್ತೆ. ಸೊ ಅದು ಬಿಟ್ಟು ಗಿಡ ನೋಡೋದಾದರೆ ನೋಡಿ ಸ್ನೇಹಿತರೆ, ಇದೇ ಸ್ಥಿತಿಯಲ್ಲಿದೆ, ಇದೇ ಕಂಡೀಷನ್ನು. ಸೊ ಇನ್ನೇನೆಲ್ಲ ಮುಗೀತಿದ್ದು. ಅದೇ ಹೇಳ್ದಂಗೆ 2-3 ಕಟಿಂಗ್ ಕಿತ್ಕೊಳ್ಳೋದು, ರೇಟ್ ನೋಡೋದು ಫಸ್ಟು. ವರ್ಕೌಟ್ ಆಗಂಗಿದ್ರೆ ಕೀಳೋದು, ಇಲ್ಲಾಂದರೆ ಗಿಡ ಸಮೇತ ಹಾಕಿ ಬೇರೆ ಬೆಳೆ ಏನಾದರೂ ಮಾಡಬೇಕು ಸ್ನೇಹಿತರೆ. ಸೊ ಇದೇ ಸೆಕೆಂಡ್ ಬಿಡ್ಡಲ್ಲಿ ಏನು ಬೆಳೆ ಮಾಡ್ಬೋದೋ ತಿಳಿಸ್ಕೊಡಿ ಒಂದು ಸತಿ, ಯಾರು ಗೊತ್ತಿರೋರು ಅಂಥವ್ರು. ನಿಮ್ಮ ಅನಿಸಿಕೆ ನೀವು ತಿಳಿಸಿ ಸ್ನೇಹಿತರೆ, ನೋಡೋಣ ಏನೇನಾಗುತ್ತೋ. ಸೊ ನನಗೂ ಒಂದು ಇದೆ, ಸೊ ಅದು ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಸಹ ಏನು ಮಾಡ್ಬೋದು ಅಂತ. ರೇಟ್ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ, ಯಾಕಂದರೆ ರೇಟ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸರಿನಾ, ಬೆಳೆ ನಾವು ಮಾಡ್ಬೋದು, ಬೆಳೆ ಮಾಡೋಣ. ರೇಟ್ ಸಿಗುತ್ತಾ ಸಿಗಲ್ವಾ, ಲಾಭ ಬರುತ್ತಾ ಬರಲ್ವಾ, ಅವೆಲ್ಲ ನಮ್ಮ ಕೈಲಿಲ್ಲ. ಸರಿನಾ, ಅದು ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾಯಿಲ್ಲ. ಬಟ್ ಏನು ಬೆಳೆ ಮಾಡ್ಬೋದು, ಸೆಕೆಂಡ್ ಬೆಳೆ ಯಾವ್ದು ಬೆಸ್ಟು ಅಂತ ನೀವು ಯಾರನ್ನ ಗೊತ್ತಿರುವಂಥವ್ರು ತಿಳಿಸ್ಕೊಟ್ರೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾವು ಒಂಚೂರು ತಿಳ್ಕೊತೀವಿ. ಸೊ ಅದರಿಂದ ಕೇಳ್ತಾಯಿದ್ದೀನಿ. ಕಾಳೆ ನೋಡಿ ಯಾವ ರೇಂಜಿಗಿದೆಯೋ. ಆಳುಗಳಂತೂ ನಮಗೆ ಭಾರಿ ಡಿಮ್ಯಾಂಡ್ ಹೋಗಿದೆ. ಈ ಕಿಲ್ಲಕ್ಕೆ ಆಳು ಸಿಗ್ತಾಯಿಲ್ಲ. ಇನ್ನು ಈ ಕಳೆ ಒರೆಸ್ಬೇಕಂದ್ರೆ ಹೆಂಗೆ ಹೇಳಿ, ಇಲ್ಲ ಔಷಧಿ ಹೊಡೆದ್ರೆ ಕಳೆ ಔಷಧಿ. ಅದಕ್ಕೆ ಒಂದೇ ಸತಿ ಎಲ್ಲ ಹೊಡೆದು ಬಿಡೋಣ, ಎಲ್ಲ ಗಿಡ ಎಲ್ಲ ಮುಗಿದೋದ್ಮೇಲೆ ಅಂತ ಸೈಲೆಂಟಾಗಿದ್ದೀನಿ, ಹೊಡಿದ್ದೇನೆ. ಸೊ ನೋಡೋಣ ಏನೇನಾಗುತ್ತೋ, ಹೆಂಗಾಗುತ್ತೋ.
ಸೊ ಈ ವಿಡಿಯೋದಲ್ಲಿ ಅಷ್ಟೊಂದೇನು ಇಲ್ಲ ಸ್ನೇಹಿತರೆ, ಇಷ್ಟೇ ಸದ್ಯಕ್ಕೆ. ಗೊಬ್ಬರ ಯಾವುದು ಕೊಟ್ಟೆ ಅಂತ ಹೇಳೋದಾದರೆ ಮೆಗ್ನೀಷಿಯಮ್ ಸಲ್ಫೇಟ್ ನನ್ನ ಹತ್ರ ಇತ್ತು, ಒಂದು ಮೂಟೆ ತೊಗೊಂಬಂದಿದ್ದು. ಆ ಮೆಗ್ನೀಷಿಯಮ್ ಸಲ್ಫೇಟ್ನೇ ಕೊಟ್ಟಿದ್ದೀನಿ ಸ್ನೇಹಿತರೆ. ಒಂದು 6-7 kg ಅಷ್ಟು ಕೊಟ್ಟಿದ್ದೀನಿ. ಅದೇ ಮೆಗ್ನೀಷಿಯಮ್ ಸಲ್ಫೇಟೆ, ಬೇರೆ ಯಾವುದು ಕೊಡೋಕ್ಕೆ ಹೋಗಲಿಲ್ಲ ನಾನು. ಬೇರೆ ಯಾವುದು ಕೊಡಲಿಲ್ಲ. ಸೊ ಅದು ಬಿಟ್ಟು ಸ್ಪ್ರೇ ಯಾವ್ದು ಮಾಡಿದೆ ಅಂತ ನೋಡೋದಾದ್ರೆ ಬನ್ನಿ ಸ್ನೇಹಿತರೆ, ತಿಳಿಸ್ಕೊಡ್ತೀನಿ ನಾನು ಸ್ಪ್ರೇ ಬಗ್ಗೆ. ಸೊ ಗಿಡದ ಬಗ್ಗೆ ಅಷ್ಟೇ ಸ್ನೇಹಿತರೆ, ಇನ್ನೇನು ನೋಡ್ತೀರ ಹೇಳಿ, ಎಲ್ಲ ಮುಗ್ದಿದೆ ಗಿಡದ ಕತೆ. ನೋಡಿ ಇಲ್ಲಿಂದ ಮೇಲೆ ಇದ್ದಾವೆ ನೋಡಿ, ಎಲ್ಲ ಚಿಗುರು ಬರ್ತಾ ಇದ್ದಾವೆ. ಇರೋ ಅಷ್ಟು ನೋಡೋದು, ಕಿತ್ಕೊಳ್ಳೋದು, ಆಮೇಲೆ ಕಿತ್ತತ್ತೆ ಎಸೆಯೋದು. ಸೊ ಯಾವ್ದು ಮಾಡಿದೆ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಏನು ಸ್ಪ್ರೇ. ಸೊ ಇಲ್ಲಿ ನೋಡ್ಬೋದು ನೀವು, ನೋಡ್ತಾ ಇದ್ದೀರಾ, ನಿಸ್ಸಿ ಅಂತ ಟ್ಯೂಬರ್ಕನಜಾಲು ಸಲ್ಫರ್ ಇರುವಂಥ ಕಾಂಬಿನೇಷನ್ನು. ಸೊ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಕಡಿಮೆ ಅಂದರೆ ಫಂಗಿಸೈಡು ಚೀಪ್ ರೇಟಲ್ಲಿ ಒಳ್ಳೆ ಫಂಗಿಸೈಡ್ ಇದು ಟ್ಯೂಬರ್ಕನಜಾಲು ಸಲ್ಫರು. ನಿಮಗೆ ಮಳೆ ಟೈಮಲ್ಲಂತೂ ಇದಕ್ಕಿಂತ ಒಳ್ಳೆ ಕೆಮಿಕಲ್ ನಮಗೆ ಬೇರೆ ಸಿಗಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಟ್ಯೂಬರ್ಕನಜಾಲ್ ಇರುತ್ತೆ, ನಮ್ಗೆ ಹೆಂಗೂ ಏನು ಚಿಕ್ಕ ರೋಗ ಆಗ್ಬೋದು, ಬೂದಿ ರೋಗ ಆಗ್ಬೋದು, ಎಲ್ಲ ಕಂಟ್ರೋಲ್ ಆಗುತ್ತೆ. ಸಲ್ಫರು ನಮ್ಮ ಗಿಡಕ್ಕೆ ಹೀಟ್ ಕೊಡುತ್ತೆ. ಹೀಟ್ ಕೊಡೋದ್ರಿಂದ ಮಳೆಗಾಲದಲ್ಲಂತೂ ಒಳ್ಳೆ ಬೆಸ್ಟ್ ಫಂಗಿಸೈಡ್ ಇದು. ನಿಮ್ಗೆ 500 ರೂಪಾಯಿ ಬೀಳುತ್ತೆ ಅರ್ಧ kg ಇದು. 200 ಲೀಟ್ರಿಗೆ ಅರ್ಧ kg ಹಾಕ್ಕೊಂಡು ಹೊಡೆದ್ರೆ ಒಳ್ಳೆ ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಅರ್ಧ kg, ಜೊತೆಗೆ ಅಸ್ಟಾಮಪ್ರೈಡು. ಸೊ ಇದೊಂದು 200 ಗ್ರಾಮ್ ಅಸ್ಟಾಮಪ್ರೈಡು. ಅದು ಏನು ಟ್ಯೂಬರ್ಕನಜಾಲು ಮತ್ತು ಸಲ್ಫರ್ ಇರುವಂಥ ಕಾಂಬಿನೇಷನ್. ಇವೆರಡು ಕಾಂಬಿನೇಷನ್ ನಾನು ಮಾಡಿದಂಥದ್ದು ಮೊನ್ನೆ. ಸೊ ಅಂದರೆ ನಾನು ಅದು ಮಾಡಿದಾಗ ಮಳೆ ಬೀಳ್ತಾಯಿತ್ತು. ಸೊ ಅದಕ್ಕೋಸ್ಕರ ಟ್ಯೂಬರ್ಕನಜಾಲು ಸಲ್ಫರ್ ಮಾಡಿದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಮಳೆ ಏನು ಅಂತ ಹೆವಿ ಮಳೆ ಏನಿಲ್ಲ ಸ್ನೇಹಿತರೆ, ಒಂದು ಸತಿ ಏನೋ ಬಿತ್ತು ಅಷ್ಟೇ. ಅದಾದಮೇಲೆ ಏನು ಮಳೆ ಇಲ್ಲ. ಸೊ ಅದರಿಂದ ಆ ಒಂದು ಕಾಂಬಿನೇಷನ್ ನಾನು ಮಾಡಿದ್ದೆ. ಅಂದರೆ ಸಿಂಪಲ್ ಕೆಮಿಕಲ್ಲು, ನಮ್ಮ ಕಡಿಮೆ ರೇಟಲ್ಲಿ ಎಷ್ಟು, ಅದೊಂದು 500, ಅದೊಂದು 200, 250, 750, 800 ರೂಪಾಯಲ್ಲಿ ಕ್ಲೋಸ್ ಚಾಪ್ಟ್ರು, ಆಟ ಮುಗೀತು. ಸೊ ಅದರಿಂದ ನೋಡ್ಕೊಂಡು ನಾವು ಸ್ಪ್ರೇ ಮಾಡಿಕೊಂಡ್ರೆ ಅದು ಬೆಸ್ಟು ಅಂತ ನನ್ನ ಒಂದು ಅನಿಸಿಕೆ. ಗಿಡ ಚೆನ್ನಾಗಿದ್ದು ನಮಗೇನು ರೇಟ್ ವರ್ಕೌಟ್ ಆಗುತ್ತೆ ಅಂದರೆ ಮಾಡಿ, ತೊಂದರೆ ಇಲ್ಲ. 2000-3000 ಕೊಟ್ಟು ಮಾಡಿದ್ರು ಏನು ತೊಂದರೆ ಇಲ್ಲ. ಸೊ ನಮಗೆ ಏನು ಎಂಡಿಂಗ್ ಸ್ಟೇಜು, ಸುಮ್ಮನೆ ಯಾಕೆ 2000-3000 ಕೊಟ್ಟು ಹೊಡೆಯೋದು, ಸಾಕು ನಮ್ಗೆ ಇಷ್ಟು ಮಾತ್ರ ವರ್ಕೌಟ್ ಆಗೋದು ಸಾಕು. ಅದು ನಿಮ್ಮ ಯೋಚನೆ ಮಾಡಿಕೊಂಡು, ಅಂದರೆ ನಿಮ್ಮ ಇದೇ ಇರುತ್ತೆ, ಯಾವ ಥರ ಇರುತ್ತೆ ನೋಡಿಕೊಂಡು, ಅನುಕೂಲಗಳು ಯಾವ ಥರ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇ. ನಾವು ಯಾವತ್ತೂ ಅಷ್ಟೇ ವ್ಯವಸಾಯದಲ್ಲಿ ಎಲ್ಲಿ ದುಡ್ಡು ಉಳಿಸ್ಬೇಕೋ ಅಲ್ಲಿ ಉಳಿಸ್ಬೇಕು ಸ್ನೇಹಿತರೆ. ಎಲ್ಲದರಲ್ಲೂ ಉಳ್ಸೋಕೆ ಹೋಗ್ಬಾರ್ದು, ಮತ್ತು ಎಲ್ಲದಕ್ಕೂ ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು. ಇದೊಂದು ತಿಳ್ಕೊಳ್ಳಿ ವ್ಯವಸಾಯದಲ್ಲಿ ಮಾತ್ರ. ಎಲ್ಲಿ ಯಾವ ಕಡೆ ಉಳಿತಾಯ ಆಗುತ್ತೋ ಅಲ್ಲಿ ಉಳಿಸ್ಲೇಬೇಕಾಗುತ್ತೆ. ಇವಾಗ ನಾನು ಈ ಟ್ಯೂಬರ್ಕನಜಾಲು ಸಲ್ಫರ್ ಬದಲು ಬೇರೆ ತಂದು ಹೊಡಿಬೋದಾಯ್ತಲ್ಲ, ಚೆನ್ನಾಗಿರೋದೆ, ಒಂದು 2000 ಕೊಟ್ಟು ಹೊಡಿಬೋದಾಯಿತು. ಬಟ್ ಏನು ಹೇಳಿದ್ನಲ್ಲ, ನಮಗೆ ಇವಾಗ ಅದು ಅವಶ್ಯಕತೆ ಇಲ್ಲ ಆ ಥರ ಕೆಮಿಕಲ್ಸು. ನಮಗೆ ಸಿಂಪಲ್ ಕೆಮಿಕಲ್ಸ್ ಸಾಕು. ಅದು ಹೊಡೆದ್ರೂ ಆಗುತ್ತೆ, ಇಲ್ಲ ಸಿಂಪಲಾಗಿ ರೆಡ್ಡೆ ಮೇಲ್ಗಳು ಎತ್ಕೊಂಬಂದು ಹೊಡೆದ್ಬಿಟ್ರೂ ಆಗುತ್ತೆ. ಏನೋ ಅರ್ಧ kg ರೆಡ್ಡೆ ಮೇಲ್ಗಳು ಎತ್ಕೊಂಬಂದ್ರೂ ಆಗುತ್ತೆ, ತೊಂದರೆ ಇಲ್ಲ. ಇಲ್ಲ ಮಾನ್ಕಜಬ್ಬು, ಮೆಟ್ಲಕ್ಸಲ್ಲು ಸಪ್ರೇಟ್ ಇದ್ದರೂ ಆಗುತ್ತೆ, ಅದು ಕಾಂಬಿನೇಷನ್ ಮಾಡ್ಕೊಬೋದು ಬೇಕಾದರೆ. ಇಲ್ಲ ಕವಚು, ಸಿಂಪಲ್ ಕೆಮಿಕಲ್ಸ್ ನಮ್ಗೆ ಯಾವ ಇದಾವೋ ಎಲ್ಲ 1000 ರೂಪಾಯಿ ಒಳಗಡೆ ಯಾವ ನಡೀತಾವೋ ಅವು ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡ್ರು ಸಹ ನಡೆಯುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸ್ನೇಹಿತರೆ ಇನ್ಫಾರ್ಮೇಷನ್ನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ವೀಡಿಯೋ ಬರೋದು ಲೇಟ್ ಆಗ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ವೀಕ್ಲಿ ಒನ್ಸ್ ನಾನು ಮಾಡುವಂಥದ್ದು. ಸೊ ಅದರಿಂದ ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ, ಥ್ಯಾಂಕ್ ಯು.